ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವೇನು ಶಬರಿಮಲೆಯಲ್ಲಿ ಹೋಗಿರುವಂಥ ವರ್ಚುವಲ್ ಕ್ಯೂ ಟಿಕೆಟ್ಸನ್ನು ಯಾವ ರೀತಿ ಬುಕ್ ಮಾಡೋದು ಅಂತ ನಾನು ನಿಮಗೆ ರಿಜಿಸ್ಟರ್ ಮಾಡಿ ಬುಕ್ ಮಾಡೋದು ಯಾವ ರೀತಿ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವೆಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವಿವಾಗ ಗೂಗಲ್ ಓಪನ್ ಮಾಡೋಣ. ಗೂಗಲಲ್ಲಿ ಓಪನ್ ಮಾಡಿಬಿಟ್ಟು ನಾವಿಲ್ಲಿ ಶಬರಿಮಲೆ ಟಿಕೆಟ್ ಬುಕ್ಕಿಂಗ್ ಅಂತ ಸರ್ಚ್ ಮಾಡಿ. ಶಬರಿಮಲೆ ಆನ್ಲೈನ್ ಅಂತಲೂ ಸರ್ಚ್ ಮಾಡ್ಬೋದು, ಶಬರಿಮಲೆ ಟಿಕೆಟ್ ಬುಕ್ಕಿಂಗ್ ಅಂತಲೂ ಸರ್ಚ್ ಮಾಡ್ಬೋದು. ಆ ಶಬರಿಮಲೆ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಮಗೆ ಹೋಮ್ ಪೇಜ್ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ವರ್ಚುವಲ್ ಕ್ಯೂ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಹೊಸದಾಗಿ ರಿಜಿಸ್ಟರ್ ಮಾಡೋದ್ರಿಂದ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಬಂದು ಸೈಡಲ್ಲಿ ನೀವು ಇಲ್ಲಿ ಲಾಗಿನ್ ಅಂತ ಇದೆ ಆಪ್ಷನ್ನು, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಹೊಸದಾಗಿ ರಿಜಿಸ್ಟ್ರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಏನು ಮಾಡಬೇಕು, ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ನಮಗೆ ಒಂದು ರಿಜಿಸ್ಟರ್ ಮಾಡುವಂಥ ಒಂದು ಅಪ್ಲಿಕೇಶನ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ಫೋಟೋ, ಯಾರ ಒಂದು ರಿಜಿಸ್ಟರ್ ಮಾಡ್ತೀವೋ ಅವರ ಒಂದು ಫೋಟೋನ ನಾವಿಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ನೇಮನ್ನು ಫಸ್ಟ್ ನೇಮನ್ನು ಹಾಕಬೇಕಾಗುತ್ತೆ. ಯಾವ ಒಂದು ID ಕಾರ್ಡ್ನ ತೊಗೊಳ್ತೀರಾ, ಆಧಾರ್ ತೊಗೊಂಡ್ರೆ ಆಧಾರಲ್ಲಿರೋ ಥರ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ. ಮತ್ತು ಅವರ ಒಂದು ಲಾಸ್ಟ್ ನೇಮ್ ಅಂದರೆ ಇನ್ಸಿಲ್ ಏನಾರ ಇದ್ದರೆ ಇಲ್ಲಿ ಹಾಕಬೇಕಾಗುತ್ತೆ. ಇನ್ಸಿಲ್ ಇಲ್ಲ ಅಂದರೆ ಇದೇ ನೇಮನ್ನು ಮತ್ತೆ ಇಲ್ಲಿ ಫಸ್ಟ್ ನೇಮ್ ಏನು ಹಾಕಿರ್ತೀರೋ ಅದನ್ನೇ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಸ್ಟಾರ್ ಆಪ್ಷನ್ ಇದೆ, ಹಂಗಾಗಿ ಹಾಕಲೇಬೇಕು. ಇಲ್ಲಿ ಅವರ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಅವರ ಒಂದು ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ತಗೋಬೋದು. ಇಲ್ಲಿ ನೀವು ನೋಡ್ಬೋದು, ಆಧಾರು, ವೋಟರ್ ID ಅಥವಾ ಪಾಸ್ಪೋರ್ಟ್ ಮಾತ್ರ ಇಲ್ಲಿ ಅಲೋ ಮಾಡ್ತೀವಿ, ಇಲ್ಲಾಂದರೆ ಅಲೋ ಮಾಡಲ್ಲ. ಬೇರೆ ಯಾವುದೇ ಐಡಿಯನ್ನು ನಾವಿಲ್ಲಿ ಅಲೋ ಮಾಡಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಆಧಾರ್ನೇ ತಗೊಳ್ಳೋಣ. ಇಲ್ಲಿ ಮೊಬೈಲ್ ನಂಬರು, ಇಲ್ಲಿ ಡೇಟ್ ಆಫ್ ಬರ್ತ್ ಆಧಾರಲ್ಲಿರುತ್ತೆ, ಡೇಟ್ ಆಫ್ ಬರ್ತು, ಇಲ್ಲಿ ಜೆಂಡರು ಮೇಲು ಫೀಮೇಲು ಅದರ್ಸ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಅವರ ಒಂದು ಆಧಾರಲ್ಲಿರೋ ಥರ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡಿ. ಅಡ್ರೆಸ್ 1, ಅಡ್ರೆಸ್ 2 ಮತ್ತು ಕಂಟ್ರಿ ಅದೇ ತೊಗೊಂಡಿರುತ್ತೆ ಇಂಡಿಯಾನ. ಅದಾದಮೇಲೆ ಅವರ ಒಂದು ಸ್ಟೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, ಯಾವ ಸ್ಟೇಟ್ ಇರುತ್ತೆ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ಅವರ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡಿದ್ವಿ ಅಂದರೆ ಇಲ್ಲಿ ಡಿಸ್ಟಿಕ್ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಒಂದು ಪಿನ್ ಕೋಡ್, ಅವರ ಒಂದು ಪಿನ್ ಕೋಡ್ನ ಹಾಕಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನಾವು ಇಲ್ಲಿ ಯಾವ ಒಂದು 3 ಕೊಟ್ಟಿದ್ದಾನೆ ನೋಡ್ರಿ, ಇಲ್ಲಿ ಆಧಾರ್, ವೋಟರ್ ID, ಪಾಸ್ಪೋರ್ಟ್, ಇದರಲ್ಲಿ ಯಾವುದಾದ್ರೂ ನಾವು ಆಧಾರ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಅವರ ಒಂದು ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಇಮೇಲ್ ID ಆಪ್ಷನಲ್ಲಿ ಇರುತ್ತೆ, ಇಮೇಲ್ ID ತಗೊಳ್ಳೋದು ಬಿಡೋದು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದಾದಮೇಲೆ ಇಲ್ಲೂ ಕೂಡ ಇಲ್ಲಿ ಏನು ಹಾಕಿರ್ತೀರೋ ಅದನ್ನೇ ಇಲ್ಲಿ ಕನ್ಫರ್ಮ್ ಮಾಡಿ. ಅದಾದಮೇಲೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಒಂದು OTP ಬರುತ್ತೆ, ಅವರ ಒಂದು ಮೊಬೈಲ್ಗೆ OTP ಹಾಕಿ ವೆರಿಫೈ ಮಾಡಿದ ತಕ್ಷಣ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ನಾವಿಲ್ಲಿ ಬಂದು ಮತ್ತೆ ನಾವು ಈಗಾಗಲೇ ರಿಜಿಸ್ಟರ್ ಮಾಡಿರೋದ್ರಿಂದ ಇಲ್ಲಿ ಬಂದು ನಾವು ವಾಪಸ್ ವರ್ಚುವಲ್ ಕ್ಯೂಗೆ ಬರೋಣ. ವರ್ಚುವಲ್ ಕ್ಯೂಗೆ ಬಂದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಿರ್ತೀವೋ ಆ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಪಾಸ್ವರ್ಡ್ನ ಏನು ಕ್ರಿಯೇಟ್ ಮಾಡಿರ್ತೀವೋ ಆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಅವರು ಸೆಲ್ಫ್ ಆದರೆ ಒಬ್ಬರನ್ನೇ ಇಲ್ಲಿ ಬುಕ್ಕಿಂಗ್ ಮಾಡಲಿಕ್ಕೆ ಆಗುತ್ತೆ. ಅದರ್ಸ್ ಅಂತ ಕೊಟ್ಟರೆ ನೀವು ಒಂದು ರಿಜಿಸ್ಟ್ರಲ್ಲೇ 5 ಜನನ ಬುಕ್ ಮಾಡ್ಬೋದು. ನಾವಿಲ್ಲಿ ಯಾವ ರೀತಿ ಆ್ಯಡ್ ಮಾಡಬೇಕು, ಇಲ್ಲಿ ನೀವು ಡೇಟು ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೋಬೋದು. ಇಲ್ಲಿ ಒಂದು ಗ್ರೀನ್ ಇದೆ, ಈ ಯಾವ ಗ್ರೀನ್ ಇರುತ್ತೋ ಅದು ಅವತ್ತಿನ ಡೇಟು ವರ್ಚುವಲ್ ಇರುತ್ತೆ ಅಂತ ಅರ್ಥ. ಇಲ್ಲಿ ಇದೆ, ಉಳಿದದ್ದೆಲ್ಲ ಬುಕ್ ಆಗಿದೆ ಅಂತ ಅರ್ಥ. ನೀವು ಇಲ್ಲಿ ನೋಡ್ಬೋದು. ಇದೇನಾದರೂ ನೀವು ಒಂದು ಸತಿ ಕಂಟ್ರೋಲ್ R ಪ್ರೆಸ್ ಮಾಡಿದ್ರೆ ಅದು ರೀಫ್ರೆಶ್ ಆಗುತ್ತೆ. ಒಂದು ಸತಿ ಮತ್ತೊಂದು ಸತಿ ನೀವು ನೋಡ್ಬೋದು. ಈ ರೀತಿ ರಿಫ್ರೆಶ್ ಮಾಡಿ ಯಾವುದಾದ್ರೂ ಕ್ಯಾನ್ಸಲ್ ಆಗಿದ್ರೆ ಇಲ್ಲಿ ಮತ್ತೆ ಗ್ರೀನ್ ಬರ್ಬೋದು. ಈ ರೀತಿ ನೀವು ನೋಡ್ಕೊಂಡು ಕಂಟ್ರೋಲ್ R ಪ್ರೆಸ್ ಮಾಡ್ತಾ ಹೋದ್ರಿ. ಮತ್ತೊಂದು ಸತಿ ಕಂಟ್ರೋಲ್ R ಪ್ರೆಸ್ ಮಾಡೋಣ, ಮತ್ತೆ ಒಂದು ಸತಿ ರೀಫ್ರೆಶ್ ಆಗುತ್ತೆ. ಈ ರೀತಿ ಯಾವುದು ಈಗ ತೋರಿಸ್ತಾ ಇಲ್ಲ, ಇಲ್ಲಿ 19ಕ್ಕೆ ಒಂದಿದೆ. ನಾವು ಈ ರೀತಿ ಈ ಒಂದು ಇದರಲ್ಲಿ ಇದೆ ಅಂತ ಅರ್ಥ. ಅದಾದಮೇಲೆ ನಾವಿಲ್ಲಿ ಯಾವ ರೀತಿ ಆ್ಯಡ್ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಆ್ಯಡ್ ಪಿಲಗ್ರಾಮ್ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಅವರ ಒಂದು ಹೆಸರು, ಫಸ್ಟ್ ನೇಮು, ಲಾಸ್ಟ್ ನೇಮ್, ಫಸ್ಟ್ ರಿಜಿಸ್ಟರ್ ಮಾಡ್ತೀವಲ್ಲ ಅದೇ ಥರ
ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮನ್ನು ಹಾಕಬೇಕು. ಇಲ್ಲಿ ಫಸ್ಟ್ ನೇಮು ಇಲ್ಲಿ ಇನ್ಸಿಲ್ ಇದ್ದರೆ ಇನ್ಸಿಲ್ ಇಲ್ಲ ಅಂದರೆ ಫಸ್ಟ್ ನೇಮ್ ಏನು ಹಾಕಿರ್ತೀವಿ ಅದನ್ನೇ ಇಲ್ಲ ಹಾಕಿ, ಆಮೇಲೆ ಅವ್ರ ಮೇಲು ಫೀಮೇಲನ್ನು ಎಂಟರ್ ಮಾಡಿ, ಅದಾದಮೇಲೆ ಅವರ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಆಧಾರ್ ಇರೋ ಥರ ಅವರ ಒಂದು ಯಾವುದನ್ನು ಸೆಲೆಕ್ಟ್ 3 ಕೂಡ ಆಧಾರ್, ವೋಟರ್ ಐ ಡಿ, ಪಾಸ್ಪೋರ್ಟ್ ಯಾವುದನ್ನು ಸೆಲೆಕ್ಟ್ ಮಾಡಿ ಅದ್ರದ್ದೊಂದು ನಂಬರ್ ಹಾಕಿ, ಇಲ್ಲಿ ಒಂದು ಫೋಟೋ ಎರಡನೇ ವ್ಯಕ್ತಿಯನ್ನು ಯಾರನ್ನ ನೀವು ಬುಕ್ಕಿಂಗ್ ಮಾಡಲಿಕ್ಕೆ ಆಗ್ತಾ ಇದ್ದೀರಾ ಅದನ್ನು ಹಾಕಿ, ಅದಾದಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಇದ್ಯಾವುದು ಸ್ಟಾರಲ್ಲಿರಲ್ಲ, ಇದ್ಯಾವುದು ತಗೋಬೇಡಿ. ಇಲ್ಲಿ 2 ಲ್ಯಾಂಗ್ವೇಜ್ ಮತ್ತು ಸ್ಟಾರ್ ಇದನ್ನು ಆಪ್ಷನಲ್ಲಿರುತ್ತೆ. ಇಲ್ಲಿ ಕೆಳಗಡೆ ಅಡ್ರೆಸ್ಸು ಕೂಡ ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲಿ ಅಡ್ರೆಸ್ 1 ಅಡ್ರೆಸ್ 2 ಎಂಟರ್ ಮಾಡಿ, ಇಲ್ಲೂ ಕೂಡ ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಮತ್ತು ಪಿನ್ ಕೋಡ್ ಹಾಕಿ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಆಡ್ ಕ್ಲಿಕ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಇಬ್ಬರನ್ನ ಆ್ಯಡ್ ಮಾಡಿದ್ದೀನಿ ಈಗಾಗಲೇ. ಆದಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಬುಕ್ಕಿಂಗ್ಗೋಸ್ಕರ ಎಲ್ಲರದು ಕೂಡ ಆ್ಯಡ್ ಆದಮೇಲೆ ಅದೇ ಥರ ಪ್ರತಿಯೊಬ್ಬರದು ನಾವು ಆ್ಯಡ್ ಫಿಲಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ. ಟೋಟಲಿ 5 ಜನ, ರಿಜಿಸ್ಟರ್ ಕೂಡ ಸೇರಿ 5 ಜನ ಎಲ್ಲರದು ಆ್ಯಡ್ ಆದಮೇಲೆ ಇಲ್ಲಿ ಸೆಲೆಕ್ಟ್ ಫಿಲಗ್ರಾಮ್ ಅಂತ ಇದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಷ್ಟು ಜನ ಆ್ಯಡ್ ಮಾಡಿರ್ತೀವೋ ಅವ್ರ ಮೇಲೆ ಟಿಕ್ ಮಾಡಿ. ಫಸ್ಟು ಟಿಕ್ ಮಾಡಿದ ಮೇಲೆ ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದು 5 ಜನ ಇದ್ದರೆ 5 ಜನ, 3 ಜನ ಇದ್ದರೆ 3 ಜನ, 1 ಜನ ಇದ್ದರೆ ಎಷ್ಟು ಜನ ಇರ್ತಾರೋ ಅವ್ರು ಎಲ್ಲದೂ ಕೂಡ ಟಿಕ್ ಮಾಡಿ. ಟಿಕ್ ಮಾಡಿದ ಮೇಲೆ ನೀವು ಸಬ್ಮಿಟ್ ಅಂತ ಆಪ್ಷನ್ ಇದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ 2 ನೇಮು ಇಲ್ಲಿ ಬರುತ್ತೆ. ನೀವು ಬೇಡ ಅಂದರೆ ಇಲ್ಲಿ ಡಿಲೀಟ್ ಮಾಡ್ಬೋದು. ಈ ರೀತಿ ಡಿಲೀಟ್ ಆಪ್ಷನ್ ಮೇಲೆ ಡಿಲೀಟ್ ಮಾಡಿದ್ರೆ ಡಿಲೀಟ್ ಹಾಕರ್. ಅದಾದಮೇಲೆ ಇಲ್ಲಿ ನಾವು ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡೇಟನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ರೂಟ್ ಅಂತ ಇದೆ, ಇಲ್ಲಿ ರೂಟ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ರೂಟ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಟೈಮಿಂಗ್ಸ್ ಇದೆ. ಇಲ್ಲಿ ಟೈಮಿಂಗ್ಸ್ ಇರುತ್ತೆ, ನೀವು ಯಾವ ಟೈಮಿಂಗ್ಸಿಗೆ ನೀವು ಬುಕ್ ಮಾಡ್ಕೊಳ್ತೀರಾ ಅನ್ನೋದು ಇಲ್ಲಿ ಡಿಪೆಂಡ್ ಇರುತ್ತೆ. ಬೆಳಗಿನ ಜಾವ 3 ಗಂಟೆ, 4 ಗಂಟೆ, 5 ಗಂಟೆ ಈ ಥರ ಯಾವ ಟೈಮ್ ಬೇಕೋ ಆ ಟೈಮ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ನಾವಿಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದು ನೀವು ಏನಾದರೂ ಇಲ್ಲಿ ಆ್ಯಡ್ ಮಾಡಬೇಕು ಪ್ರಸಾದನ ಅಂದರೆ ಇಲ್ಲಿ ಕ್ವಾಲಿಟಿ ಇಲ್ಲಿ ಏನು ಎಷ್ಟು ಬೇಕು ಅಷ್ಟನ್ನ ಆ್ಯಡ್ ಮಾಡಿದರೆ ಪೇಮೆಂಟ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಏನಾದರೂ ಇಲ್ಲಿ ಬೇಕು ಅಂದರೆ ವಿಭೂತಿ ಈ ಥರ ಯಾವುದಾದ್ರೂ ಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಕ್ವಾಂಟಿಟಿನ ನೀವು ಆ್ಯಡ್ ಮಾಡಬೇಕು. ಒಂದು ಕ್ಲಿಕ್ ಮಾಡಿದ ತಕ್ಷಣ ಅದ್ರದ್ದು ಎಷ್ಟು ರೂಪಾಯಿ ಅಂತ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನಾವು 100 ರೂಪಾಯಿನ ಮತ್ತೆ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಜೊತೆಗೆ ನಿಮಗೆ ಯಾವುದೂ ಬೇಡ ಅಂದರೆ ರಿಲೀಫ್ ಫಂಡನ್ನು ನೀವೇನಾದ್ರು ಮಾಡ್ತೀರಾ ಅಂದರೆ 10 ರೂಪಾಯಿ ರಿಲೀಫ್ ಫಂಡ್ ಇರುತ್ತೆ. ನೀವೇನಾದ್ರು ನೋವು ಕೊಟ್ಟರೆ ಯಾವುದೇ ಒಂದು ಅಮೌಂಟನ್ನು ಕಟ್ಟುವ ಅವಶ್ಯಕತೆ ಇರಲ್ಲ. ಇಲ್ಲಿ ಆಡ್ ವಿಶ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಮೈ ವಿಶ್ ಲಿಸ್ಟ್ ಅಂತ ಬಂತು. ನೀವೇನಾದರೂ ತಿದ್ದುಪಡಿ ಇದ್ದರೆ ತಿದ್ದುಪಡಿ ಮಾಡ್ಕೊಂಡು ಡಿಲೀಟ್ ಇದ್ದರೆ ಡಿಲೀಟ್ ಮಾಡ್ಕೋಬೋದು. ಇಲ್ಲಿ 9 ರಿಂದ 10 ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಯಾವ ಟೈಮ್ ಬೇಕೋ ಆ ಟೈಮ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ನಮಗೆ. ಇದಾದಮೇಲೆ ಮತ್ತೆ ಕೆಳಗೊಂದು ಸತಿ ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಯುವರ್ ಟ್ರಾನ್ಸಾಕ್ಷನ್ ಈಸ್ ಸಕ್ಸಸ್ಫುಲಿ ವಿತ್ ಟ್ರಾನ್ಸಾಕ್ಷನ್ ಐ ಡಿ ಎಲ್ಲ ತೋರಿಸುತ್ತೆ ನಿಮಗೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಸಕ್ಸಸ್ಫುಲಿ ಟಿಕೆಟ್ ಈಸ್ ಬುಕ್ಕಿಂಗ್ ಸಕ್ಸಸ್ಫುಲಿ ಅಂತ ಇರುತ್ತೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ವರ್ಚುವಲ್ ಟಿಕೆಟ್ ಒಂದು ಈ ರೀತಿಯಾಗಿ ಬರುತ್ತೆ. ಇದನ್ನು ನಾವು ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟನ್ನು ಹಾಕ್ಕೊಳ್ಳೋದು. ಈ ರೀತಿಯಾಗಿ ಸುಲಭ ರೀತಿಯಲ್ಲಿ ನಾವು ಏನು ಶಬರಿಮಲೆಯ ವರ್ಚುವಲ್ ಕ್ಯೂ ಟಿಕೆಟ್ನ ಬುಕ್ ಮಾಡುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.